ಈ ಶ್ರೀ ಭದ್ರಗಿರಿ ಮಠದ ಭದ್ರಕಾಳಿ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಏನು ವಿಶೇಷ ಅಂದರೆ ಅತ್ಯಂತ ವಿಶೇಷವೇ ಅಂತಂದರೆ ಏನು ಎರಡು ಮಾತಿಲ್ಲ. ಯಾಕೆ ಅಂದರೆ ನಮ್ಮ ಸುತ್ತಮುತ್ತಲ ಒಂದು 32 ಹಳ್ಳಿಗಳ ಜನಗಳೆಲ್ಲ ಸೇರಿ ಈ ಜಾತ್ರೆಯನ್ನು ಮಾಡ್ತಾರೆ. ಅದರಲ್ಲಿ ಅತ್ಯಂತ ವಿಶೇಷವಾಗಿ ನಮ್ಮ 4 ಹಳ್ಳಿಯ ಜನಗಳು ಪ್ರಸಾದದ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಬಂದಂಥ ಭಕ್ತರುಗಳಿಗೆ ಒಂದೊಂದು ಅಡುಗೆಯನ್ನು ಒಬ್ಬೊಬ್ಬರು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಸುತ್ತಮುತ್ತಲ ಹಳ್ಳಿಗಳ ಎಲ್ಲರೂ ಕೂಡ ನಿಂತ್ಕೊಂಡು ಸತತವಾಗಿ ಅವರೇ ದಾಸೋಹವನ್ನು ಮಾಡಿ ಭಕ್ತರಿಗೆಲ್ಲ ಬಡಿಸೋದ್ರ ಮುಖಾಂತರ ಎಲ್ಲ ವೀರಭದ್ರ ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇಲ್ಲಿ ಈ ಭದ್ರಗಿರಿ ಮಠಕ್ಕೆ ವೀರಭದ್ರ ಸ್ವಾಮಿ ಎಷ್ಟು ಪ್ರಧಾನವೋ ಹಂಗೆ ನಮಗೆ ಈ ಸುತ್ತ ಹಳ್ಳಿಗಳು ಹಾಗೂ ನಮ್ಮ ಅಕ್ಕಪಕ್ಕದ ಭಕ್ತರುಗಳು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಇದು ವಿಶೇಷವಾದ ದಿನವಾಗಿದ್ದು ಗ್ರಾಮೀಣ ಭಾಗದಲ್ಲಿ ರೈತಾಪಿ ವರ್ಗದವರು ಸುಮಾರು ಮುಂಗಾರಿನಿಂದ ಹಿಂಗಾರಿನವರೆಗೂ ಹೊಲದಲ್ಲಿ ದುಡಿದು ಶ್ರಮಪಟ್ಟು ಬಿತ್ತನೆ ಮಾಡಿ ಆ ಫಲವನ್ನು ಸವಿದಿರುತ್ತಾರೆ. ಅಂತಹ ಶುಭ ಸಂದರ್ಭದಲ್ಲಿ ಆ ಗ್ರಾಮಕ್ಕೆ ಅಧಿದೇವತೆಯಾಗಿರುವಂತಹ ಯಾವುದೇ ದೇವತೆ ಇರ್ಬೋದು, ಆ ಗ್ರಾಮದ ಅಧಿದೇವತೆಗೆ ಒಂದು ಕೃತಜ್ಞತಾ ಭಾವನವನ್ನು ಸಮರ್ಪಿಸುವ ಸಲುವಾಗಿ ಈ ಗ್ರಾಮಗಳಲ್ಲಿ ಗ್ರಾಮ ದೇವತೆಯ ಜಾತ್ರೆಗಳು ಪ್ರಾರಂಭವಾಗುವಂತಹ ಹಳ್ಳಿಗರ ಮಾತಾಗಿದೆ. ಈ ಭಾಗದ ಆರಾಧ್ಯ ದೈವ ಆಗಿರುವಂತಹ ಭದ್ರಕಾಳಮ್ಮ ಸಮೇತ ವೀರಭದ್ರೇಶ್ವರ ಸ್ವಾಮಿಯ ಈ ಕ್ಷೇತ್ರಕ್ಕೆ 106 ವರ್ಷಗಳ ಇತಿಹಾಸವಿದ್ದು ಇನ್ನೂ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವುದು ಸಂತೋಷದ ವಿಷಯ ಆಗಿದ್ದು, ಮತ್ತು ಆತ್ಮೀಯ ಪೂಜ್ಯರಾದಂತಹ ಸ್ಥಳ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ನಮಗೆ ಸುಮಾರು 7-8 ವರ್ಷದಿಂದ ಆತ್ಮೀಯ ಪೂಜ್ಯರಾಗಿದ್ದು, ನಾನು ಈ ಕ್ಷೇತ್ರಕ್ಕೆ ಚಿರಪರಿಚಿತನಾಗಿದ್ದೇನೆ. ಭಾರತೀಯ ಸಂಸ್ಕೃತಿಯಲ್ಲಿ ದೇವತೆಗಳು ಮತ್ತು ದೇವಾಲಯಗಳಿಗೆ ಅತ್ಯುತ್ತಮವಾದಂತಹ ಇತಿಹಾಸವಿದೆ. ಅದರ ಪರಂಪರೆಯಾಗಿ ಈ ಭದ್ರಕಾಳಮ್ಮ ಸಮೇತ ವೀರಭದ್ರ ಸ್ವಾಮಿ ದೇವಾಲಯವು ಇನ್ನೂ ಅಭಿವೃದ್ಧಿ ಪಥದಲ್ಲಿ ಮುಂದುವರೆಯಲಿ, ನಾಡಿನಲ್ಲಿ ಅಭಿವೃದ್ಧಿಯಾಗಲಿ ಮತ್ತು ನಾಡಿನ ಸಂಪ್ರದಾಯದಲ್ಲಿ ಮಕ್ಕಳಲ್ಲಾಗಲಿ ಈಗಿನ ಸಮಾಜ ನಾವು ನೋಡ್ತಾ ಇದ್ದರೆ ಸಂಸ್ಕೃತಿ ಮತ್ತು ಸಂಸ್ಕಾರದ ಕೊರತೆ ಎದ್ದು ಕಾಣ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ನಾವು ಏನು ಗುರಿ ಇಟ್ಕೊಂಡಿರ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಗುರಿ ಇಟ್ಕೊಂಡಿರ್ತಾರೆ, ಅದರ ತಕ್ಕನಾಗಿ ವಿದ್ಯಾಭ್ಯಾಸದ ಜೊತೆಗೆ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ಕೊಡಿಸಿದಾಗ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಮುಂದುವರಿತಾರೆ. 4 ಜನ ತಮ್ಮ ಮಕ್ಕಳನ್ನು ಇಂಥವ್ರ ಮಗ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿದ್ದಾನೆ, ಒಳ್ಳೆ ಸಂಸ್ಕಾರಯುತ ಅಂತ 4 ಜನ ಮಾತಾಡಿದಾಗ ತಂದೆ ತಾಯಿಗಾಗಲಿ ಕಳಿಸಿದಂತಹ ಗುರುಗಳಿಗಾಗಲಿ ಒಂದು ಹೆಮ್ಮೆಯ ಸಂತೋಷದ ವಿಷಯವಾಗುತ್ತದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಭದ್ರಕಾಳಮ್ಮ ಸಮೇತ ವೀರಭದ್ರ ಸ್ವಾಮಿಯ ಕೃಪಾಶೀರ್ವಾದ ಇರಲಿ ಅಂತ ಹೇಳ್ತಾ ನಮ್ಮ ಮಾತಿ ವಿರಾಮ ಹೇಳ್ತಾ ಇದ್ದೀವಿ. Bye.